ಹಾಯ್ ಹಾಲ್ ವೆಲ್ಕಮ್ ಟು ಅಶುಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಹೆಲ್ತಿಯಾಗೂ ಹ್ಯಾಪಿಯಾಗೂ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇವತ್ತು ನನ್ನ ಡೆಲಿವರಿ ಟೈಮಲ್ಲಾಗಿರುವಂತಹ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಏನಾಗಿತ್ತು ಅಂದರೆ, ಯೂಶ್ವಲಾಗಿ ಎಲ್ಲರೂ ಒಂದು ಕಡೆ ಹೋದರೆ ಅಲ್ಲೇ ತೋರಿಸ್ಕೊತಾರೆ. ಈಗ ಒಂದು ಪರ್ಟಿಕ್ಯುಲರ್ ಒಂದು ಹಾಸ್ಪಿಟಲ್ಗೆ ಹೋದರೆ ಕಂಟಿನ್ಯೂಸ್ ಆಗಿ ಅಲ್ಲೇ ತೋರಿಸ್ಕೊಳ್ತಾರೆ. ಬಟ್ ನಾನೇನೆಂದರೆ 1 to 7 ಮಂತ್ವರೆಗೂ ಪ್ರೈವೇಟಲ್ಲಿ ತೋರಿಸಿದ್ದೆ. ಬಿಕಾಸ್ ಗೌರ್ಮೆಂಟಿಗೆ ಹೋದಾಗ ಅಲ್ಲಿ ಯಾವುದೇ ರೀತಿ ಡಾಕ್ಟ್ರುಗಳು ನಮಗೆ ಸಿಗ್ತಾ ಇರಲಿಲ್ಲ. ಅಂದರೆ ಅವರು ಅವ್ರದ್ದೇ ಆದಂಥ ಕ್ಲಿನಿಕ್ ಇಟ್ಕೊಂಡಿರ್ತಿದ್ರಲ್ಲ, ಅಲ್ಲಿ ಅವರು ಇರ್ತಿದ್ರೆ ಹೊರತು ಜಾಸ್ತಿ ಇಲ್ಲಿಗ ಹಾಸ್ಪಿಟಲ್ಲಿಗೆ ಅವರು ಬರ್ತಿರಲಿಲ್ಲ. ಒ ಪಿ ಡಿಗೆ ಹೋದಾಗ ಅಲ್ಲಿ ತುಂಬ ಜನ ಬೇರೆ ಬೇರೆ ಹಳ್ಳಿಗಳಿಂದ ಎಲ್ಲ ಕ್ಯೂ ಅಲ್ಲಿ ನಿಂತಿರ್ತಿದ್ರು. ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಕ್ಯೂ ಒಂದು ನಿಂತಿದ್ರು ಅಲ್ಲಿ ಏನಂತ ಬೋರ್ಡ್ ಹಾಕಿರ್ತಾರೆ ಅಂದರೆ, ರಾತ್ರಿ ಪಾಳಿ ಮುಗಿಸಿ ಡಾಕ್ಟ್ರು ಹೋಗಿದ್ದಾರೆ, ತೆರಳಿದ್ದಾರೆ, ಆ ಥರ ಅಂತ ಒಂದು ಬೋರ್ಡ್ ಹಾಕ್ಬಿಟ್ಟಿರೋರು. 7 ಮಂತ್ವರೆಗೂ ಪ್ರೈವೇಟ್ ಆಸ್ಪತ್ರೆಯಲ್ಲಿ ತೋರಿಸಿದಾದ್ಮೇಲೆ 8 and 9 ಮಂತನ್ನ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ತೋರಿಸ್ಕೊಳ್ಳೋಣ ಅಂದ್ಕೊಂಡೆ. ಅಂದರೆ ಡೆಲಿವರಿ ಟೈಮಿಗೆ ಗೌರ್ಮೆಂಟ್ ಹೋಗೋಣ ಅಂತ ನನ್ನ ಪ್ಲ್ಯಾನ್ ಇತ್ತು. ಏಕೆಂದರೆ ಅಲ್ಲಿ ಸ್ಕ್ಯಾನಿಂಗ್ ಪ್ರಾಬ್ಲಮ್ ಆಗಿರ್ಬೋದು, ಸ್ಕ್ಯಾನಿಂಗಿಂದು ಸರಿ ಇಲ್ಲ ಮಿಷಿನ್ನು ಅಂತೆಲ್ಲ ಹೇಳ್ತಾರೆ ಅನ್ನೋ ಒಂದು ಕಾರಣಕ್ಕೆ ಅಲ್ಲಿ ಪ್ರೈವೇಟಲ್ಲೇ ತೋರಿಸ್ಕೊಳ್ತಾ ಇದ್ದೆ. ಇನ್ನೊಂದು ಮೇನ್ ರೀಸನ್ ಬಂದು ಡಾಕ್ಟ್ರು ನಮಗೆ ಸರಿಯಾಗಿ ಸಿಗ್ತಾ ಇರಲಿಲ್ಲ. ಆ ಒಂದು ಕಾರಣಕ್ಕೆ ಇನ್ನೇನು 8 to 9 ಮಂತಿಗಾದರೆ ಸಿಗ್ತಾರೇನೋ ಹೋಗೋಣ ಅಂತ ಹೋದರೆ, ಸೊ ಆಗಲೂ ಸಿಗ್ತಿರ್ಲಿಲ್ಲ. ಇನ್ನು ನಂದು 9 ಮಂತ್ ಕಂಪ್ಲೀಟ್ ಆಯಿತು, ಡೆಲಿವರಿ ಡೇಟ್ ಹತ್ರ ಬಂದಿದೆ ಅಂತ ಹಾಸ್ಪಿಟಲ್ಗೆ ಹೋಗಿದ್ದೆ. ಸೊ ಆ ಟೈಮಲ್ಲಿ ಅಲ್ಲಿ ಡಾಕ್ಟ್ರು ಸಿಗ್ತಾನೇ ಇರಲಿಲ್ಲ. ಆ ಒಂದು ಕಾರಣಕ್ಕೆ ನಾವು ಅಂದರೆ ಊರಿನ MLA ಅವ್ರ ಹತ್ರ ಹೋಗಿ ಈ ಥರ ಹೇಳಿದ್ವಿ, ಡಾಕ್ಟ್ರು ಸಿಗ್ತಾ ಇಲ್ಲ, ಏನಾದರೂ ಬೇರೆ ವ್ಯವಸ್ಥೆ ಏನಾದರೆ ಮಾಡಿ, ಬೇರೆ ಡಾಕ್ಟ್ರ್ ಆದರೆ ಮಾಡಿ, ನಾವು ಹೋದಾಗಲ್ಲ ಯಾವಾಗಲೂ ಸಿಗೋದೇ ಇಲ್ಲ, ಒಂದು ಸ್ವಲ್ಪ ಬೇರೆ ಡಾಕ್ಟ್ರ್ ವ್ಯವಸ್ಥೆ ಮಾಡಿಕೊಡಿ ಅಂತ ಹೋಗಿದ್ವಿ. ಆದ ತಕ್ಷಣ ಅವರು ರೆಸ್ಪಾನ್ಸ್ ಮಾಡಿ ಅವ್ರು ದೊಡ್ಡ ಡಾಕ್ಟ್ರ್ ಇರುತ್ತಲ್ಲ, ಆಸ್ಪತ್ರೆಯ ದೊಡ್ಡ ಡಾಕ್ಟರ್ ಇರ್ತಾರಲ್ಲ, ಅವರಿಗೆ ಫೋನ್ ಮಾಡಿ ಕರೆದ್ಬಿಟ್ಟು ಹೇಳಿದ್ಮೇಲೆ ಅವರೆಲ್ಲ ಅಲ್ಲೇ ಕೂತಿದ್ರು. ಸೊ ಅವರಿಗೆ ಹೇಳಿದ್ಮೇಲೆ ನೀವು ಇವಾಗ ಹೋಗಿ ಇರ್ತಾರೆ ಅಂತ ಹೇಳಿದ್ರು. ಸೊ ನಾವು ಅಲ್ಲಿಂದ ಹೊರಟು ಬಂದ್ವಿ. ಅಲ್ಲಿಂದ ಬಂದಮೇಲೆ ಆ ಡಾಕ್ಟ್ರು, ಲೇಡಿ ಡಾಕ್ಟ್ರು ಆ್ಯಕ್ಚುಲಿ ಎಷ್ಟು ಸಿಟ್ಟು ಮಾಡ್ಕೊತಿದ್ದಾರೆ ಅಂದರೆ, ಅವರು ಒ ಪಿ ಡಿಯಲ್ಲಿ ನಾನು ಪ್ರತಿದಿನ ಹೋಗ್ತಾನೆ ಇದ್ದೀನಿ, ಸಿಗೋದೇ ಇಲ್ಲ. ಆದರೂ ನಾನು ಇಲ್ಲೇ ಇದ್ದೀನಲ್ಲ, ಹಾಸ್ಪಿಟ್ಲಲ್ಲೇ ಇದ್ದೀನಂದರೆ ಎರಡೆರಡು ಕಡೆ ಮೇಂಟೈನ್ ಮಾಡ್ತಾರೆ. ಇಲ್ಲೂ ಹೋಗ್ತಾರೆ, ಅವ್ರ ಕ್ಲಿನಿಕಲ್ಲೂ ಮೇಂಟೈನ್ ಮಾಡ್ತಾರೆ. ಅಂದರೆ ಗೌರ್ಮೆಂಟಿಂದ ಅವರಿಗೆ ಸ್ಯಾಲ್ರಿ ಸಿಗುತ್ತೆ ಅಂದಮೇಲೆ ಅವರಿಗೆ ಟೈಮಿಂಗ್ಸು ಇರುತ್ತಲ್ವ, ಬೆಳಗ್ಗೆಯಿಂದ ಇಷ್ಟು ಗಂಟೆವರೆಗೂ ನೀವು ವರ್ಕ್ ಮಾಡಬೇಕು ಅಂತ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ. ಸೊ ಆ ಥರ ಇರ್ತಿರ್ಲಿಲ್ಲ. ಇಲ್ಲೊಂದು ಸ್ವಲ್ಪ ಇಡೋದು, ಕ್ಲಿನಿಕ್ಕಿಗೆ ಒಂದು ಸ್ವಲ್ಪ ಹೋಗೋದು, ಆ ಥರ ಮಾಡ್ತಾರೆ. ಇನ್ನು ಕ್ಲಿನಿಕಲ್ಲಿ ಯಾರು ಅವರು ತೋರಿಸ್ಕೊಂಡಿರ್ತಾರೋ, ಇಂಡಿವಿಜುವಲಾಗಿ ಹೋಗಿ ಕ್ಲಿನಿಕಲ್ಲಿ ತೋರಿಸ್ಕೊಂಡಿರ್ತಾರೋ ಅವರನ್ನು ಮಾತ್ರ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಓ ಟಿಗೆ ಕರ್ಕೊಬಂದು ಆಪ್ರೇಷನ್ ಮಾಡ್ತಿದ್ರು. ಹಂಗಾದರೆ ಇಲ್ಲಿ ಪರ್ಟಿಕ್ಯುಲರಾಗೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದು ತೋರಿಸ್ಕೊಳ್ತಾರಲ್ವ, ಅವರಿಗೆ ಸಿಗ್ತಾನೆ ಇರ್ತಿರ್ಲಿಲ್ಲ ಡಾಕ್ಟ್ರು. ಕೇಳಿದ್ರೆ ನಾನು ಓ ಟಿಯಲ್ಲಿದ್ದೆ, ಅಲ್ಲಿಗೆ ಬರಬೇಕಿತ್ತಲ್ಲ ಅಂತಾರೆ. ಅಲ್ಲಿಗೆ ಹೋದ್ರೂ ಯಾವುದೇ ರೀತಿ ರೆಸ್ಪಾನ್ಸ್ ಇರ್ತಿರಲಿಲ್ಲ. ಹಾಗಾಗಿ ನಾವು MLA ಹತ್ರ ಹೋಗೋದಾಗಿತ್ತು. ಇನ್ನು ನಾವಲ್ಲಿ ಹೋದ್ಮೇಲೆ ತುಂಬಾ ಸಿಟ್ಟು ಮಾಡ್ಕೊಳ್ತಾಯಿದ್ರು ಆ ಡಾಕ್ಟ್ರು. ನಾನು ಏನಾದರೆ ಸಿಟ್ಟು ಮಾಡ್ಕೊಳ್ಳಿ, ಫಸ್ಟು ನನಗೆ ಇದೇನು ಇವಾಗ ಇದೆಯೋ ಈ ಟೈಮಲ್ಲಿ ಏನು ಮಾತಾಡಬಾರ್ದು ಅಂತ ಹೇಳಿ ನಾನು ಕೂಲಾಗೇ ಇದ್ದೆ, ಏನು ಮಾತಾಡೋಕ್ಕೆ ಹೋಗಿಲ್ಲ. ನಾವು ಬರ್ತಿದ್ವಿ ಮೇಡಮ್ ಅಂದರೆ, ಇದಕ್ಕಿಂತ ಮುಂಚೆ ಇನ್ನೊಬ್ಬರು ಡಾಕ್ಟ್ರು ಪಕ್ಕದಲ್ಲೇ ಒಬ್ರು ಇದ್ದಾರೆ, ಅವರೇ ಚೆಕ್ ಮಾಡ್ತಿದ್ರು. ಸೊ ಅವ್ರಿಗೆಲ್ಲ ಗೊತ್ತು, ಪ್ರತಿ 15 ದಿನಕ್ಕೊಂದ್ಸಲನೂ ಹೋಗಿದ್ದೆ. ನನಗೆ ಬ್ಲಡ್ ಇಲ್ಲ ಅಂತ ಹೇಳಿ ಅಂದರೆ ರಕ್ತದ ಇಂಜೆಕ್ಷನ್ ಅಂತ ಹೇಳ್ತಾರೆ, ಅದನ್ನು ಸಹ ಕೊಟ್ಟಿದ್ದಾರೆ 3 ಟೈಮ್. ನಾನು ಹೋಗಿದ್ದೀನಿ. ಬಟ್ ಇವ್ರು ಸಿಗ್ತಾ ಇಲ್ಲ, ಇವ್ರು ನಾನು ನೋಡಿಲ್ಲ ಅಲ್ಲ, ಹಂಗಾಗಿ ನೀವೇ ಬಂದಿಲ್ಲ ಅಂತ ನನ್ನ ಮೇಲೆ ಕೊನೆಗೆ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂದರೆ ನಾವು ಪ್ರೂವ್ ಮಾಡಲೇಬೇಕು, ನಾವು ಬಂದಿದ್ದೀವಿ ಅಂತ ಪ್ರೂವ್ ಮಾಡಿದ್ರೆ ಹೆಂಗೆ ಬೇಕಾದ್ರೆ ಪ್ರೂವ್ ಮಾಡ್ಬೋದಿತ್ತು. ಬಟ್ ಡಾಕ್ಟ್ರುಗಳನ್ನ ದೇವ್ರ ಸಮಾನ ಅಂತ ಹೇಳ್ತಾರಲ್ಲ, ಸೊ ಅವರನ್ನೆಲ್ಲ ಎದುರಾಕೊಂಡು ಇರೋಕ್ಕಾಗಲ್ಲ. ಯಾರಿಗೂ ಗೊತ್ತು, ನಾವೀಗ 7 ದಿನ ಅಲ್ಲೇ ಇರಬೇಕಾಗತ್ತೆ, ಓ ಟಿ ಕರ್ಕೊಂಡು ಹೋಗ್ತಾರೆ, ಏನು ಬೇಕಾದ್ರೆ ಮಾಡ್ಬೋದಲ್ವ. ಜೀವ ಉಳಿಸೋದು ಅವ್ರ ಕೈಯಲ್ಲಿರುತ್ತೆ, ಜೀವ ತೆಗೆಯೋದು ಅವ್ರ ಕೈಯಲ್ಲಿರುತ್ತೆ. ಆ ಒಂದು ಕಾರಣಕ್ಕೆ ಬಾಯಿ ಮುಚ್ಕೊಂಡಿದ್ಬಿಟ್ಟೆ ನಾನು, ಬೇರೆ ಏನೋ ವಾದ ಮಾಡೋಕ್ಕೆ ಹೋಗಿಲ್ಲ. ಇನ್ನು ಅಲ್ಲಿಗೆ ಓ ಟಿಗೆ ಹೋದಾಗ್ಲೂ ಒಂದು ಪೇಷಂಟು ಓ ಟಿಗೆ ಹೋಗ್ತಾರೆ ಅಂದಾಗ ಹೆಂಗೆ ಅಂದರೆ, ಅವ್ರಿಗೆ ಭಯ ಇರುತ್ತೆ ಪೇಷಂಟಿಗೆ, ಅಯ್ಯೋ ಹೆಂಗಿರುತ್ತೋ ಏನೋ ಅನ್ನೋ ಒಂದು ಭಯ ಇರುತ್ತೆ. ಅವರಿಗೆ BP ನಾರ್ಮಲ್ ಆಗಿರಬೇಕು, ಹೈಯೂ ಆಗಬಾರ್ದು, ಲೋನೂ ಆಗಬಾರ್ದು. ಸೊ ಆ ಟೈಮಿಗೆ ಈ ಡಾಕ್ಟ್ರ್ ಏನಂದರೆ, ಅಲ್ಲೂ ಇವರೇ
ಅಲ್ಲಿ ಎಮ್ ಎಲ್ ಎ ಹತ್ರ ಹೋದವರು ಅನ್ನೋ ಥರ ಒಂಥರ ರ್ಯಾಶಾಗಿ ಮಾತಾಡ್ತಾ ಇದ್ದಾರೆ ಅಲ್ಲಿ. ಹೆಂಗೆ ಅಂದರೆ ಅವ್ರು ನನಗೆ ಕಟ್ ಮಾಡೋದು, ಹೊಟ್ಟೆ ಕುಯ್ಯೋದು ನನಗೆ ಪೇಯ್ನ್ ಆಗ್ತಾ ಇದೆ. ಅಂದರೆ ನನಗೆ ಅನಸ್ತೇಶ ಕೊಟ್ಟಿದ್ರು ನನಗೆ ಪೇಯ್ನ್ ಆಗ್ತಿದೆ. ನನಗೆ ಭಯ ಆಯಿತು, ಇವರೇನೋ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡು ಏನೋ ಮಾಡಿಬಿಡ್ತಾರೇನೋ ಅನ್ನೋಷ್ಟು ನನಗೆ ಭಯ ಆಗಿಬಿಟ್ಟಿತ್ತು. ಅಷ್ಟು ಜೋರಾಗಿ ನನಗೆ ಹೊಟ್ಟೆ ಕುಯ್ಯೋದು ನೋವಾಗ್ತಾ ಇದೆ. ಆಮೇಲೆ ಇನ್ನೊಬ್ಬರು ಡಾಕ್ಟ್ರೆಲ್ಲ ಇದ್ರಲ್ಲ ಸುತ್ತಮುತ್ತ ಬೇರೆಯವರೆಲ್ಲ, ಏನೂ ಆಗಲ್ಲ, ಸಮಾಧಾನ ಮಾಡ್ಕೊಳ್ಳಿ, ಅದು ಹಂಗೆ ಅಂದರೆ ಫಸ್ಟ್ ಆಗಿತ್ತಲ್ಲ, ಅದು ತುಂಬ ಟೈಟಾಗಿ ಇದಾಗಿದೆ, ಹಂಗಾಗತ್ತೆ, ಸರಿ ಹೋಗುತ್ತೆ ಅಂತ ಹೇಳಿದ್ರು. ಅದಾದಮೇಲೆ ಬೇರೆಯವರೆಲ್ಲ ಇದ್ರಲ್ಲ, ಅಂಥದ್ದೇನು ಇವ್ರು ಮಾಡೋಕ್ಕಾಗಲ್ಲ ಅಂತ ಒಂದು ಸಮಾಧಾನ ಧೈರ್ಯ ಆಯಿತು ನನಗೆ. ಇನ್ನು ಒಂದು ಪೇಷಂಟಿಗೆ ಓ.ಟಿ ಕರ್ಕೊಂಡೋದಾಗ ಅವರು ಏನು ಮಾಡ್ತಾರೆ ಅಂದರೆ, ನಮಗೆ ಆ ಭಯ ಹೋಗೋದಕ್ಕೆ ಅಂತೇಳಿ ಬೇರೆ ಥರ ಟಾಪಿಕ್ ತೊಗೊಂಡು ಮಾತಾಡ್ತಾರೆ ಡಾಕ್ಟ್ರುಗಳು. ಇದಕ್ಕಿಂತ ಮುಂಚೆ ನನಗೆ ಆಪ್ರೇಷನ್ ಮಾಡಿದಾಗಲೂ ಅಷ್ಟೇ ಅವರು ಬೇರೆ ಥರ ನೀವೆಲ್ಲಿರೋದು ಬೇರೆ ಬೇರೆ ಥರ ಮಾತಾಡ್ತಾರೆ. ಅಂದರೆ ನಮ್ಮ ಮೈಂಡ್ ಡೈವರ್ಟ್ ಮಾಡೋಕ್ಕೆ ನೋಡ್ತಾರೆ. ಇಂಡಿವಿಜುವಲಾಗೆ ಇದನ್ನೇ ಅದನ್ನೇ ಅಂತ ಅವರಿಗೆ ಭಯಪಡಿಸಲ್ಲ. ಆ ಥರ ಅಂದರೆ ಬಿ ಪಿ ಹೈ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಆ ಥರ ಮಾತಾಡ್ತಿರ್ತಾರೆ. ಬಟ್ ಇಲ್ಲಿ ನಾನೇನು ಭಯಪಟ್ಟಿಲ್ಲ, ಇವ್ರದ್ದು ಇದ್ದಿದ್ದೆ ತಾನೆ ಅಂತ ಹೇಳಿ ನಾನು ಸುಮ್ಮನೆ ಅದೇ ಫಸ್ಟ್ ಮಾಡಿ ಮುಗಿಸ್ಲಿ ಬಿಡು ಅಂತ ದೇವ್ರ ಮೇಲೆ ಭಾರ ಹಾಕೊಂಡು ಧೈರ್ಯವಾಗೇ ಇದ್ದೆ. ಆದರೆ ಬೇರೆ ಯಾರಾದರೆ ಒಂದು ತುಂಬ ಸೆನ್ಸಿಟಿವ್ ಆಗಿರೋ ಪರ್ಸನ್ ಅಕಸ್ಮಾತ್ ಏನಾದರೆ ಹೋಗಿ ಅವ್ರೇನಾದರೆ ಓ ಟಿಯಲ್ಲಿ ಹೋಗಿ ಆ ಥರ ಎಲ್ಲ ಮಾತಾಡಿದ್ದಿದ್ರೆ ನಿಜವಾಗ್ಲೂ ಅವರಿಗೆ ಒಂದು ಬಿ ಪಿ ಹೈ ಆಗ್ತಾಯಿತ್ತು. ಅಂದರೆ ಟೆನ್ಷನ್ ಆಗೋದು, ಏನಪ್ಪ ಹಿಂಗೆಲ್ಲ ಮಾತಾಡ್ತಿದ್ದಾರಲ್ಲ ಅನ್ನೋ ಒಂದು ಟೆನ್ಷನ್ ಆಗಿರೋದು. ಬಟ್ ನಾನು ಕೂಲಾಗೇ ಇದ್ದೆ, ತಲೆ ಕೆಡಿಸ್ಕೊಳ್ಳಿಲ್ಲ. ಸಪೋಸ್ ಆ ಥರ ಅವರು ಮಾತಾಡೋದ್ರಿಂದ ಬಿ ಪಿ ಹೈ ಆಗಿ 2 ಜೀವಗಳ ಪ್ರಶ್ನೆ ಇದು ಅಲ್ವಾ, ತಾಯಿ ಮಗು 2 ಜೀವದ ಪ್ರಶ್ನೆ. ಅಷ್ಟು ಒಂದು ಬೇಸಿಕ್ ಕಾಮನ್ ಸೆನ್ಸು ಇಲ್ಲದೆ ಇರ್ತಾರ ಒಬ್ಬರು ಲೇಡಿ ಡಾಕ್ಟರ್ ಆಗಿ. ಆ್ಯಂಡ್ ನನಗೆ ಮಾತ್ರ ಇದೊಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಥರನೇ ಆಯಿತು ಈ ಸಲ ಮಾತ್ರ ಹಾಸ್ಪಿಟಲಲ್ಲಿ. ಮತ್ತು ಏನೇ ಒಂದಾದ್ರೂ ಇಲ್ಲಿ ಆಗಲ್ಲ, ಶಿವಮೊಗ್ಗ ಹೋಗಿ ಅಂತ ಬೇರೆ ಅವಾಗವಾಗ ಹೇಳ್ತಾರೆ. ಸೊ ಏನೇ ಒಂದು ಆದರೂ ಶಿವಮೊಗ್ಗ ಹೋಗೋದಕ್ಕೆ ಈ ಹಾಸ್ಪಿಟ್ಲ್ ಅಂತ ಏನಕ್ಕಿರೋದು ಅಲ್ವಾ. ಅಲ್ಲೂ ಅಷ್ಟೇ ನಾನು ಇಲ್ಲಿ ನೋಡಲ್ಲ, ಶಿವಮೊಗ್ಗ ಬರ್ಕೊಡ್ತೀನಿ, ಅಲ್ಲಿಗೆ ಹೋಗಿ. ನಾವು ಅಲ್ಲಿಗೆ ಹೋಗಿ ಓಡಾಡೋಕ್ಕಾಗಲ್ಲ, ನಮಗೆ ಇಲ್ಲೇ ಡೆಲಿವರಿ ಮಾಡಿ ಅಂತ ನಾವು ಕೂತ್ಕೊಂಡ್ವಿ. ಸೊ ಅವ್ರ ಕಡೆಯಿಂದ ನಾವು ಅಂದರೆ ಇನ್ಫ್ಲೂಯೆನ್ಸ್ ಮೇಲೆ ಬಂದ್ವಲ್ಲ, ಹಂಗಾಗಿ ಅವರಿಗೆ ಒಂದು ಸ್ವಲ್ಪ ಸಿಟ್ಟು ಬಂದುಬಿಟ್ಟಿತ್ತು. ಏನಾದರೆ ಆಗಲಿ ನೀವು ಮಾಡಿರಿ ಅಂತ ಹೇಳಿ ಅಲ್ಲೇ ಮಾಡಿಸ್ಕೊಂಡೆ. ನಾನು ಕೊನೆಗೇನು ಶಿವಮೊಗ್ಗನೂ ಹೋಗಿಲ್ಲ, ಎಲ್ಲೂ ಹೋಗಿಲ್ಲ. ಯಾಕೆ ಇವ್ರಿಗೇನು ಸ್ಯಾಲ್ರಿ ಬರಲ್ವಾ, ಸುಮ್ಮನೆ ಏನು ಅಂದರೆ ಫ್ರೀಯಾಗಿ ಏನೋ ಮಾಡ್ತಾಯಿದ್ದಾರಾ, ಏನಿಲ್ಲ ತಾನೇ, ಗೌರ್ಮೆಂಟಿಂದ ಸ್ಯಾಲ್ರಿ ಬರುತ್ತೆ, ಮಾಡಲೇಬೇಕಾಗುತ್ತೆ, ಮಾಡಿ ಅಂತ ಹೇಳಿ ಇಲ್ಲೇ ಮಾಡಿಸ್ಕೊಂಡೆ. ಇನ್ನು ಫ್ಯಾಮಿಲಿ ಪ್ಲ್ಯಾನಿಂಗಿಗೆ ಬರ್ಕೊಟ್ಟಿದ್ವಿ, ಬಟ್ ಅದನ್ನು ಮಾಡಿಲ್ಲ ಅವರು, ಅದರಲ್ಲೂ ನೆಗ್ಲಿಜೆನ್ಸಿ ಮಾಡಿಬಿಟ್ರು. ಇನ್ನು ಫೈನಲಾಗೆ ಯಾವ ತೊಂದರೆನೂ ಆಗಲಿಲ್ಲ. ಅದನ್ನು ಬಿಟ್ಟರೆ ಅದೇ ಹೆರಿಗೆ ಆಗೋಕ್ಕೆ ಮುಂಚೆ ನಮಗೆ ಅವರು ಒಂಥರ ಮಾತಾಡಿದ್ದು ಅದೆಲ್ಲ ಬೇಜಾರಾಯಿತು. ಮತ್ತು ನೋಡೋಕೆ ಅವ್ರು ಬರದೇ ಇದ್ರೂ ಎಲ್ಲ ನಮ್ಮ ಮೇಲೆ ಪೇಷಂಟ್ಗಳ ಮೇಲೆ ತಗ್ತಾರಲ್ಲ. ಸೊ ಅದನ್ನೆಲ್ಲ ಕೇಳಿ ಒಂದು ಸ್ವಲ್ಪ ಬೇಜಾರಾಯಿತು ಅನ್ನೋದು ಬಿಟ್ಟರೆ ಎಲ್ಲ ಚೆನ್ನಾಗೇ ಆಯಿತು. ಸೊ ಫೈನಲಾಗಿ ಚೆನ್ನಾಗೇ ಮನೆಗೆ ಬಂದ್ವಿ. ಸೊ ಇದು ನನ್ನ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಪ್ರತಿಯೊಬ್ಬರಲ್ಲೂ ಹೆಣ್ಮಕ್ಳಲ್ಲೂ ಈ ಥರ ಒಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಹಾಸ್ಪಿಟ್ಲ್ಗಳಲ್ಲಿ ಟಿ ವಿಯಲ್ಲಿ ಎಷ್ಟೋ ನೋಡಿರ್ತೀವಿ ನಾವು ಸಾಮಾನ್ಯ. ಸೊ ಜೀವ ಕಳ್ಕೊಂಡಿರೋ ತಾಯಿ ತಪ್ಪಿದ್ರೆ ಮಗು ಜೀವ ಕಳ್ಕೊಂಡಿರೋ ಪರಿಸ್ಥಿತಿನೂ ಬಂದಿದೆ. ಸೊ ದೇವ್ರ ದಯೆ ಆ ಥರದ್ದೇನೂ ಆಗಿಲ್ಲ, ಬಟ್ ಚೆನ್ನಾಗಿ ಎಲ್ಲ ಆಯಿತು. ಸೊ ಇದು ನನ್ನ ಒಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸು. ಸೊ ಯಾರಾದರೆ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗ್ತೀರಿ ಅಂದರೆ ಸ್ವಲ್ಪ ನೋಡಿಕೊಂಡು ಯೋಚನೆ ಮಾಡಿ ಹೋಗ್ಬೇಕಷ್ಟೇ. ಅಂದರೆ ಯಾವುದೇ ಥರ ಇನ್ಫ್ಲೂಯೆನ್ಸ್ ಇದ್ರೂ ಅಲ್ಲೇನು ಅವ್ರು ಮಾಡೋದವರು ಅಂದರೆ ಇನ್ನೂ ಜಾಸ್ತಿ ಸೀಟ್ ಮಾಡ್ಕೊಂಡು ಬೈಯೋದು ಆ ಥರದ್ದೆಲ್ಲ ಮಾಡ್ತಾರೆ. ಅವರಿಗೆ ಏನಂದರೆ ಸ್ವಲ್ಪ ಅವ್ರು ಕೇಳ್ದಂಗೆ ದುಡ್ಡು ಅದು ಇದು ಕೊಟ್ಟರೆ ಸುಮ್ಮನೆ ನೋಡ್ತಾರೆ. ನಾವು ಅದೇ ಈ ಥರ ಏನಕ್ಕೆ ಕೊಡಬೇಕು ಅನ್ನೋ ಥರ ಏನಾದರೆ ಹೋದರೆ ಈ ಥರ ಸಿಡ್ಕಾಡೋದು ಎಲ್ಲ ಥರ ಮಾಡ್ತಾರೆ. ಆದರೆ ಆ ಟೈಮಿಗೆ ನಮಗೆ ತುಂಬ ಪೇಯ್ನ್ ಇರುತ್ತೆ, ಏನೋ ಸುಸ್ತು ಸಂಕಟ ಇರುತ್ತೆ. ಅವರು ನಮ್ಮನ್ನು ಒಂದು ಕೇರ್ ಮಾಡೋದು ಬಿಟ್ಟು ಬೈಕೊಂಡು ತಿರುಗಾಡ್ತಾರಲ್ಲ, ಆ ಟೈಮಿಗೆ ಹೆಂಗೆ ಅನಿಸುತ್ತೆ ಒಂದು ತಾಯಿಗೆ ಅಂದರೆ ಅಷ್ಟು ಬೇಜಾರಾಗೋಗ್ಬಿಡತ್ತೆ. ಏನಪ್ಪ ಇದು, ನಾವು ಇವರು ಇರಲ್ಲ, ನಾವು ಎಲ್ಲೋ ಹೋಗಿ ಇನ್ಫ್ಲೂಯೆನ್ಸ್ ಮೇಲೆ ಬಂದು ಕೇಳ್ಕೊಬಂದ್ರೂ ಈ ಟೈಮಲ್ಲೂ ಬೈತಾರಲ್ಲ ಅನ್ನೋ ಥರ ನಮಗೆ ಸಖತ್ ಬೇಜಾರಾಗ್ಬೇಕು. ಹೆರಿಗೆ ವಾರ್ಡಲ್ಲಿ ಕರ್ಕೊಂಡು ಹೋಗ್ತಾರಲ್ಲ, ಅಲ್ಲಿ ಅಳುನೇ ಬಂದ್ಬಿಡ್ತು ನನಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ. ಒಂಥರ ಕೆಟ್ಟ ಪರಿಸ್ಥಿತಿ ಅದು. ಏನೂ ಮಾಡೋಕ್ಕಾಗಲ್ಲ, ಎಲ್ಲರ ಜೀವನದಲ್ಲಿ ಈ ಥರದ್ದೊಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗೇ ಆಗುತ್ತೆ.
ಸೊ ಇದಾಗಿರುತ್ತೆ ನನ್ನ ಡೆಲಿವರಿ ಬ್ಯಾಡ್ ಟೈಮು. ಸೊ ಇವತ್ತು ನಾನು ಮಾವಿನಕಾಯಿ ಉಪ್ಪಿನಕಾಯಿ ಹಾಕ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡಿಕೊಂಡೆ. ಬಟ್ ಅದರೊಳಗೆ ಉಪ್ಪು ಖಾರ ಹಾಕಿ ನೆನೆಯಕ್ಕೆ ಇಟ್ಟಿದ್ದೀನಿ. ಸಂಜೆ ಮೇಲೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ಳೋಣ ಅಂತ ಹೇಳಿ ಹಾಕಿಟ್ಟಿದ್ದೀನಿ ಅಷ್ಟೇ. ಈಗಲೇ ಹಾಕಕ್ಕೆ ಹೋಗಿಲ್ಲ, ಉಪ್ಪು ಖಾರ ಚೆನ್ನಾಗಿ ಹಿಡೀಲಿ ಅಂತ ಹೇಳಿ. ಇನ್ನು ಹಾಗೆ ಇಟ್ಟಿದ್ರೆ ಮಾವಿನಕಾಯಿ ಸುಮ್ಮನೆ ಹಂಗೆ ತಿಂದು ನನ್ನ ಮಗಳು ಹೊಟ್ಟೆ ನೋವು ಅಂತಾಳೆ, ಅದಕ್ಕೆ ಉಪ್ಪಿನಕಾಯಿ ಹಾಕಿಡೋಣ ಅಂತ ಹಾಕಿಟ್ಬಿಟ್ಟೆ. ಸೊ ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಇದು ಇವತ್ತಿನ ಲಾಗ್ಸ್ ಆಗಿರುತ್ತೆ. ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಅಗೇನ್.